ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲೋಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಜಸ್ಟ್ ನಾವು ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಗಾರ್ಡನ್ ಕಡೆ ಬಂದಿದ್ದೇವೆ. ತುಂಬ ದಿನಗಳಾಗಿತ್ತು ಇಲ್ಲಿ ಬಂದಿರಲಿಲ್ಲ. ಹಾಗೆ ನಮ್ಮ ಕೋಳಿಗಳನ್ನ ವಿಚಾರಿಸ್ಕೊಂಡು ಹೋಗ್ಬಿಡೋಣ್ರಿ. ಇವಾಗ ನಮ್ಮ ಕೋಳಿಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿದ್ದಾವ್ರಿ. ಡ್ರಿಂಕರಲ್ಲಿ ವಾಟರ್ ಇದೆ, ಫೀಡರಲ್ಲಿ ಫುಡ್ ಇದೆ, ಎರಡೂ ಫೀಡ್ರಲ್ಲಿ ಫುಡ್ ಇದೆ ರೀ. ಆರಾಮಾಗಿ ತಿನ್ಕೊಂಡು ಅಡ್ಡಾಡ್ಕೊಂಡಿದ್ದಾವ್ರಿ, ಯಾವುದೇ ಸಮಸ್ಯೆಗಳಿಲ್ಲ. ವೀಕ್ಲಿ ಒಂದ್ಸಲಿ ಆದರೂ ವಿಸಿಟ್ ಮಾಡ್ಬೇಕ್ರೆ, ಇನ್ಸ್ಪೆಕ್ಷನ್ ಮಾಡಲೇಬೇಕು. ಡೈಲಿ ನಮ್ಮ ತಂದೆಯವ್ರು ನೋಡ್ಕೊಳ್ತಿರ್ತಾರೆ. ನಾವು ಶೂಟಿಂಗ್ ಅಂತ ಹೊರಡೆ ಬರ್ತೀವಿ, ಪ್ರತಿದಿನ ನಮಗೆ ಕೇರ್ ಮಾಡೋಕ್ಕಾಗಿಲ್ಲ. ಬಟ್ ವೀಕ್ಲಿ ಒಂದ್ಸಲ ಫಾರ್ಮಲ್ಲಿ ವಿಸಿಟ್ ಮಾಡಲೇಬೇಕು. ಅಟ್ಲೀಸ್ಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಒಂದ್ಸಲಿ ನೋಟಿಸ್ ಮಾಡ್ಬೇಕು ರೀ ಏನು ನಡೀತಿದೆ ಅಂತೇಳಿ. ಇಲ್ಲಪ್ಪ ಅಂತಂತಂದ್ರೆ ಸಡನ್ನಾಗಿ ಏನೋ ಸಮಸ್ಯೆಗಳಾಗ್ಬಿಡ್ತಾವೆ. ಅದಕ್ಕೋಸ್ಕರ ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಮುಂಜಾಗ್ರತೆ ಕ್ರಮವಾಗಿ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಇಲ್ಲ ಅಂತಂದ್ರೆ ಯಾವುದೇ ಫಾರ್ಮ್ ರನ್ ಆಗಂಗಿಲ್ಲ. ನಾನು ದೊಡ್ಡ ದೊಡ್ಡ ಫಾರ್ಮಿಗೆ ವಿಸಿಟ್ ಮಾಡಿರ್ತೇನೆ ರೀ. ಸೈಂಟಿಸ್ಟ್ ಭೇಟಿಯಾಗಿರ್ತೀನಿ, ಅದ್ರದ್ದು ಆಡಳಿತ ಅಧಿಕಾರಿಗಳ ಭೇಟಿಯಾಗಿರ್ತೀನಿ, ಹೆಲ್ತ್ ಇನ್ಸ್ಪೆಕ್ಟರ್ ಭೇಟಿಯಾಗಿರ್ತೀನಿ. ಬಟ್ ಅವ್ರು ಹೇಳೋದು ಒಂದೇ, ಎವ್ರಿ ಡೇ ವಿ ನೀಡ್ ಟು ಗಿವ್ ಸಮ್ ಟೈಮ್ ಅಂತಂದ್ರೆ ಪ್ರತಿದಿನ ನಾವು ಟೈಮ್ ಕೊಡಲೇಬೇಕು. ಯಾವುದೇ ಬಿಸ್ನೆಸ್ ಆಗಿರಲಿ, ಫಾರ್ಮ್ ಆಗಿರಲಿ, ಏನಾದರೂ ರನ್ ಮಾಡ್ಬೇಕಂತಂದ್ರೆ ನಾವು ಪ್ರತಿದಿನ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಮತ್ತು ಕೇರ್ ಮಾಡಬೇಕು, ಸಮಯ ಕೊಡಬೇಕು ಮತ್ತು ಮುಂಜಾಗ್ರತೆ ಕ್ರಮಗಳನ್ನು ಕೊಡಬೇಕು. ಇಲ್ಲ ಅಂತಂದ್ರೆ ಯಾವುದೂ ಆಗೋದಿಲ್ಲ. ಮೊದಲನೇ ಸರಿಗಿಂತ ನಮ್ಗೆ ಈ ಟೈಮ್ ಸಿಕ್ಕಾಪಟ್ಟೆ ಪಪ್ಪಾಯ ಸಿಕ್ಕಿದೆ ನೋಡ್ರಿ. ಮೊದಲನೇ ಸಲ ಅಷ್ಟೊಂದು ಇರಲಿಲ್ಲ, ಗಿಡನೂ ಸಣ್ಣದಿತ್ತು. ಬಟ್ ಸುಮಾರು ಒಂದು 20-30 ಕಾಯಿ ಇಷ್ಟಾಗಿದ್ದು. ಅದಾದಮೇಲೆ ಸೆಕೆಂಡ್ ಟರ್ಮ್ ಏನಿದಿಲ್ಲ ರೀ, ಗಿಡನೂ ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ತಿಂದು ನಮಗೂ ಸಾಕಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೊಟ್ಟು ಕಳಿಸಿದ್ದೀವಿ. ಇವಾಗ ಪ್ರತಿದಿನ ಒಂದು 3-4 ಹಣ್ಣುಗಳು ಬರ್ತಿದ್ದಾರೆ. ಇವಾಗ ನೋಡ್ತಿದ್ರಿ ಇಲ್ಲಿ 4 ಹಣ್ಣುಗಳಿದೆ. ಇವತ್ತು ಕಟ್ ಮಾಡ್ಬೇಕಾ, ಮತ್ತು ಇವತ್ತು ಕಟ್ ಮಾಡಿದ್ರೆ ಮತ್ತು ನಾಳೆ 4 ಆಗ್ತಾವೆ. ಡೈನಿಂಗ್ ಟೇಬಲ್ ಮೇಲೆ ಒಂದು 4 ಹಣ್ಣು ಇಟ್ಟಿದ್ದಾರೆ. ಯಾರು ಬರ್ತಿರ್ತಾರೆ ಗೆಸ್ಟಿಗೆ ಅವ್ರು ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಚೆನ್ನಾಗಿದೆ. ಬಟ್ ಇನ್ನೊಂದೇನು ಗೊತ್ತೇನು ರೀ, ಮನೇಲಿ ಗಾರ್ಡನ್ ಇತ್ತು, ಗಿಡ ಇತ್ತು ಅಂತಂತಂದ್ರೆ ಹಣ್ಣುಗಳ ಸೀಸನ್ಗೆ ಸಿಗ್ತಾ ಇರ್ತೈತಿ. ಇವಾಗ ಏನಾದರೂ ನಾವು ಇಲ್ಲಿ ಶೆಡ್ ಹಾಕ್ಸಿದ್ರೆ ಆಲ್ಮೋಸ್ಟ್ ಅಲ್ಲಿ ಸಮಸ್ಯೆಗಳಾಗ್ತಾವೆ. ನಿನ್ನೆ ರಾತ್ರಿ ನಾವು ಎಡಿಟಿಂಗ್ ಮುಗಿಸಿ ಮಲಗೋದು ತುಂಬ ಅಂದರೆ ತುಂಬ ಲೇಟ್ ಆಯ್ತು ರೀ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಪಿಗ್ ಫಾರ್ಮಿಂಗ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಇನ್ನೇನು ತಮ್ಮನೇಲಿ ಕ್ರಿಯೇಟ್ ಮಾಡಬೇಕು ಮತ್ತು ಡಿಸ್ಕ್ರಿಪ್ಷನ್ಸ್ ಮತ್ತು ಟೈಟಲ್ಸ್ ಬರೀಬೇಕು. ಬೆಳಗ್ಗೆ ಎದ್ದು ವರ್ಕ್ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಇವತ್ತು ಫುಲ್ ಡೇ ಕರೆಂಟ್ ಇರೋಂಗಿಲ್ಲ ನೋಡಿರಿ. ಅದ್ರ ಸಂಬಂಧ ನಮ್ಮ ಗಾರ್ಡನ್ ಕಡೆ ಬಂದೆ. ಇವಾಗ ಸ್ವಲ್ಪ ಗಾರ್ಡನ್ ನೀರು ಹೊಡೆದು ಬಿಡೋಣ್ರಿ. ನಿನ್ನೆ ಗಾರ್ಡನಿಗೆ ನೀರು ಹೊಡೆದಿದ್ದಾರೆ ಅನ್ಸತ್ತೆ ರೀ. ಹಸಿಯಾಗಿದೆ, ಏನು ತೊಂದರೆ ಇಲ್ಲ. ನಮ್ಮ ಬ್ಲ್ಯಾಕ್ ಆ್ಯಂಡ್ ಕಾಣಿಸ್ತಿಲ್ಲ ರೀ. ಬೆಳಗ್ಗೆ ಎದ್ದೆಲ್ಲೇ ಹೋಗ್ಬಿಟ್ಟಾನೆ, ಇಲ್ಲಾಂದ್ರೆ ಗಾರ್ಡನಲ್ಲೇ ಸುತ್ತಾ ಇದ್ದ. ಹಾಯ್ ಮಾ, ಗುಡ್ ಮಾರ್ನಿಂಗ್. ಚಿನ್ನು ಮರಿ ಇವತ್ತು ಪವರ್ ಬರೋದು ಸಂಜೆ 5 ಗಂಟೆ ಆಗ್ತೈತಿ ರೀ. ಅಲ್ಲಿವರೆಗೂ ನಾವು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಡೋಣ. ನೋಡಿರಿ, ನಮ್ಮ ವರ್ಕ್ ಸ್ಟೇಷನ್ ಕ್ಲೀನ್ ಮಾಡ್ಕೊಂಬಿಡೋಣ ಇವತ್ತು. ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಮಾಡಿ ಆಯ್ತು ರೀ. ಇಲ್ಲ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಾಯಿತು. ಪವರ್ ಬಂತು ಅಂದ್ರೆ ಫಸ್ಟ್ ವರ್ಕ್ ಸ್ಟಾರ್ಟ್ ಮಾಡೋಣ್ರಿ. ಇವಾಗ ಇಷ್ಟೊತ್ತು ವರ್ಕ್ ಮಾಡಿ ನಮಗೂ ಹಸಿವಾಗಿದೆ ರೀ. ಫ್ರೂಟ್ ಬೌಲ್ ತಂದು ಕೊಟ್ಟಿದ್ದಾರೆ, ತಿನ್ನೋಣ. ಬೆಳಗ್ಗಿಂದ ಪವರ್ ಬಂದಿಲ್ಲ ರೀ. ಅದಕ್ಕೋಸ್ಕರ ಸ್ಕ್ರಿಪ್ಟ್ ರೆಡಿ ಮಾಡೋಣ ಅಪ್ಕಮಿಂಗ್ ಪ್ರಾಜೆಕ್ಟದ್ದು. ಇಷ್ಟೊತ್ತು ಸ್ಕ್ರಿಪ್ಟ್ ಬರೀತಿದ್ದೇವೆ ರೀ. ನೋಡೋಣ, ಹಾಗೆ ಏನೇನು ಹೊಸ ಕಾನ್ಸೆಪ್ಟ್, ಯೂನಿಕ್ ಐಡಿಯಾಸ್ ಬರ್ತಾ ಹೋಗ್ತಾವೆ, ನೋಟ್ ಮಾಡ್ತಾ ಹೋಗೋಣ, ಅವನ್ನ ಎಕ್ಸಿಕ್ಯೂಟ್ ಮಾಡ್ತಾ ಬರೋಣ. ಹಲೋ, ಹಾಂ ಆಯ್ತು, ಓಕೆ, ಸರಿ. ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀವಿ ರೀ ನಾವು. ಹಾಗೆ ಒಂದು ಜ್ಯೂಸ್ ಕುಡ್ಕೊಂಬೋಣ ಇವಾಗ.
ಜ್ಯೂಸ್ ಕುಡಿಬೇಕು ಅನ್ಕೊಂಡು ಬಂದಿವ್ರಿ, ಬಟ್ ಪವರೇ ಇಲ್ಲ. ಬಟ್ ಮೊನ್ನೆ ಮಾರ್ಕೆಟಲ್ಲಿ ಲೆಮನ್ ತೊಗೊಂಬಂದಿದ್ವಿ, ಅದನ್ನ ಸ್ವಲ್ಪ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡ್ತಿದ್ದೇನೆ. ಪಿಕಲ್ ಹಾಕಬೇಕಲ್ಲ, ಅದಕ್ಕೋಸ್ಕರ. ಮಿಕ್ಸರ್ ಹಾಕೋಕ್ಕೆ ಪವರ್ ಇಲ್ಲರಿ, ಅದಕ್ಕೋಸ್ಕರ ಒಂದು ಲೆಮನ್ ಮಿಂಟ್ ಜ್ಯೂಸ್ ಮಾಡ್ಕೊಂಡು ಕುಡಿದಿದ್ದೇವೆ. ಇವತ್ತರ ಯಾವುದಾದ್ರು ಒಂದು ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಭಾಳ ಅನುಕೂಲ ಆಗಿದೆ ನೋಡ್ರಿ. ಶೂಟಿಂಗರೇ ಮುಗಿತಿತ್ತು, ಬಟ್ ನಮಗೆ ಗೊತ್ತಾಗಿಲ್ಲ, ಇವತ್ತು ಬೆಳಗ್ಗೆ ಗೊತ್ತಾಗಿದೆ ಪವರ್ ಇರೋಂಗಿಲ್ಲ ಅಂತೇಳಿ. ಮೇನ್ ಸಮಸ್ಯೆ ನೋಡಿರಿ. ಊಟ ಮಾಡೋಣ್ರಿ, ಟೈಮ್ ತುಂಬ ಹೊತ್ತಾಯ್ತು. ಸ್ಕ್ರಿಪ್ಟ್ ಬರೆದಿದ್ದು ಅರ್ಧ ಆಗಿದೆ, ಹೊಸ ಕಾನ್ಸೆಪ್ಟ್ ಯಾವುದೋ ನೆನಪಾಗ್ತಿಲ್ಲ. ಊಟ ಸ್ಟಾರ್ಟ್ ಮಾಡೋಣ್ರಿ. ನಥಿಂಗ್ ಸ್ಪೆಷಲ್, ರೊಟ್ಟಿ ಪಲ್ಯ, ಅನ್ನ ಸಾಂಬಾರು, ಜೋಳದ ರೊಟ್ಟಿ, ಹೀರೆಕಾಯಿ ಪಲ್ಯ, ಮೆಂತ್ಯ ಪಲ್ಯ ಮಾಡಿದ್ದಾರೆ. ಚೆನ್ನಾಗಿದೆ. ರೋಟಿ ಎಲ್ಲ ತಿಂದೈತ್ರಿ, ರೈಸ್ ಊಟ ಮಾಡೋಣ. ಚಿತ್ರಾನ್ನ ಸೂಪರಾಗಿದೆ. ಜಸ್ಟ್ ನಮ್ಮದು ಊಟ ಐತ್ರಿ, ಸ್ವಲ್ಪ ನ್ಯಾಪ್ ಮಾಡಿಬಿಡೋಣ. A few moments later. ಕಂಟಿನ್ಯೂಸ್ ವರ್ಕ್ ಮಾಡಿ ನಮಗೂ ಬೇಜಾರಾತ್ರಿ. ಹಾಗೆ ಸುಮ್ಮನೆ ಒಂದು ಸ್ವಲ್ಪ ವಾಯು ವಿಹಾರಕ್ಕೆ ಬಂದಿದ್ದೇವೆ. ಇವ್ರದ್ದು ಒಂಥರ ಲೈಫ್ ಏನೋ ಒಂಥರ ವಿಚಿತ್ರ ನೋಡ್ರಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೂರ್ಯ ಅಸ್ತವಾಗ್ತಾನೆ ರೀ. ಆಲ್ಮೋಸ್ಟ್ ಅಲ್ಲ ವಾಕಿಂಗ್ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೊಡ್ತಿದ್ದೇವೆ ರೀ. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಾವು ಮನೇನ ರೀಚ್ ಆಗ್ತೇವೆ ರೀ. ಜಸ್ಟ್ ನಾವು ಮನೇನ ರೀಚ್ ಆದ್ವಿ. ಟೈಮ್ ಇವಾಗ 6 ಗಂಟೆ ಆಗಿದ್ರೆ, ಇವಾಗ ಜಸ್ಟ್ ಪವರ್ ಬಂದಿದೆ ನೋಡ್ರಿ. ಸುಮಾರು ಸಮಯದಿಂದ ಡಾಕ್ಟರ್ ಅನಿಲ್ ಕುಮಾರ್ ಶೀಲವಂತ್ ಭಟ್ ಸರ್ ಅವ್ರಿಗೆ ಅಭೂತಪೂರ್ವವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರಿಗೆ. ಅವರ ಅನುಭವ ಏನಿದೆ ಅಲ್ರಿ, ಅತ್ಯುತ್ತಮವಾಗಿದೆ. ಪ್ರತಿಯೊಂದು ಮಾಹಿತಿಯನ್ನು ಇಂಚಿಂಚು ಅಂತಂದ್ರೆ ಸೂಕ್ಷ್ಮತೆಯನ್ನು ಪರಿಗಣನೆ ತಗೊಂಡ ಅವರು ವಿವರಣೆಯನ್ನು ನೀಡಿದ್ದಾರೆ. ಅದ ಒಂದು ವಿಡಿಯೋ ನೋಡ್ರಿ, ನೀವು ನಿಮಗೆ ಗೊತ್ತಾಗ್ತೈತೆ. ಇಷ್ಟೊತ್ತು ಅವರ ಸಮಯ ನೀಡಿದ್ದಾರೆ, ದೀರ್ಘ ಸಮಯಕ್ಕಾಗಿ ತುಂಬ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತೇವೆ. ಸರ್ ನಮಸ್ತೆ. ನಮಸ್ಕಾರ. ಇಲ್ಲಿವರೆಗೂ ಸಾಕಷ್ಟು ಇನ್ಫಾರ್ಮೇಶನ್ಗಳನ್ನು ನಿಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ವೀಕ್ಷಕರು ಇದನ್ನು ಸದುಪಯೋಗ ಪಡಿಸ್ಕೊಡ್ರಿ. ಯಾವುದೇ ಸಮಯದಲ್ಲಿ ಯಾವುದೇ ಪ್ರಾಬ್ಲಮ್ ಬಂದಂದ್ರೂ ಸಹಿತ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರಿ. ಅದಕ್ಕೆ ನಾವು ಸಲಹೆ ಸೂಚನೆಗಳನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ನಾವು ನೀಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ವೀಕ್. ಫೈನಲಿ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆಯ್ತು ರೀ. ಇವಾಗ ಪಾರ್ಟಿಷನ್ ಮಾಡಬೇಕು. ಪಾರ್ಟಿಷನ್ ಮಾಡಿ ತಮ್ನೇಲ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಟೈಟಲ್ಸ್ ಬರಬೇಕು. ಇಷ್ಟು ಮಾಡಬೇಕಾ? ಟೀ ಟೈಮ್ ಬಿದ್ದರೆ ಟೀ ಕುಡಿಯೋಣ. ಆಲ್ಮೋಸ್ಟ್ ವಿಡಿಯೋ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ರೀ. ಫಸ್ಟ್ ಪಾರ್ಟ್ ಕಂಪ್ಲೀಟ್ ಮಾಡಿ ನಾವು ಅಪ್ಲೋಡ್ ಮಾಡೋಕ್ಕೆ ಕೊಟ್ಟಿದ್ದೇವೆ. ಅಪ್ಲೋಡ್ ಆಗ್ತಿದೆ ಇವಾಗ. 40% ಆಗಿದೆ, ರಿಮೈನಿಂಗ್ 60% ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಮೊದಲನೇದಾಗಿ ಹಂದಿ ಸಾಕಾಣಿಕೆ ಅಂದ್ರೆ ಸರ್, ಕರ್ನಾಟಕದಲ್ಲಿ ಎದುರಿಸ್ಕೋತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಹಂದಿ ಸಾಕಾಣಿಕೆ ಸ್ಥಿತಿ ಯಾವ ತರ ಇದೆ? ಭಾರತದ ಪಶುಸಂಗೋಪನೆ ಕ್ಷೇತ್ರದಲ್ಲಿ ಹಂದಿ ಸಾಕಾಣಿಕೆಯ ಪಾತ್ರ ಏನು ಸರ್? ಸರ್, ಹಂದಿ ಸಾಕಾಣಿಕೆಯನ್ನ ಲಾಭದಾಯಕ ಉದ್ಯಮವಾಗಿ ಹೇಗೆ ಪರಿಗಣಿಸಬಹುದು ಸರ್? ಹಂದಿ ಸಾಕಾಣಿಕೆ ಗ್ರಾಮೀಣ ಉದ್ಯೋಗಕ್ಕೆ ಹೇಗೆ ಸಹಕಾರಿಯಾಗುತ್ತದೆ ಸರ್? ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಹಂದಿ ಸಾಕಾಣಿಕೆ ಕಂಡು ಬರುತ್ತದೆ? ಹಂದಿ ಮಾಂಸದ ಬೇಡಿಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ ತರ ಇದೆ ಸರ್? ಹಂದಿ ಸಾಕಾಣಿಕೆಗೆ ಅನುಕೂಲಕರವಾದ ಅಥವಾ ಸೂಕ್ತವಾದ ಹವಾಮಾನ ಯಾವುದು ಸರ್? ಹಂದಿ ಸಾಕಾಣಿಕೆ ಅಂತ ಏನಿದೆಯಲ್ಲ ಸರ್, ಈಗ ಸಣ್ಣ ಮತ್ತು ಮಾರ್ಜಿನಲ್ ಫಾರ್ಮರ್ಸ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಸರ್, ಅವ್ರಿಗೆ ಇದು ಯಾವ ತರ ಸೂಕ್ತ ಆಗ್ತೈತಿ? ಹಂದಿ ಸಾಕಾಣಿಕೆ ಮತ್ತು ಇತರ ಪಶು ಸಂಗೋಪನೆಗಳು ಏನಿರ್ತಾವಲ್ಲ ಸರ್, ಇವುಗಳ ನಡುವಿನ ವ್ಯತ್ಯಾಸ ಏನು ಸರ್? ಸರ್, ಇವಾಗ ಡೇ ಬೈ ಡೇ ಚೇಂಜ್ ಆಗ್ತಾ ಇದೆ. ಟೆಕ್ನಾಲಜಿ ವೈಸ್ ಎಲ್ಲಾನು ಚೇಂಜ್ ಆಗ್ತಾ ಇದೆ ಸರ್. ಇವಾಗ ಹಂದಿ ಸಾಕಾಣಿಕೆ ಮಾಡ್ಬೇಕಂದ್ರ ಈ ಟೆಕ್ನಾಲಜಿ ಪಾತ್ರ ಏನಾಗುತ್ತೆ ಸರ್? ಇವಾಗ ಹಂದಿ ಸಾಕಾಣಿಕೆಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳು ಹೇಳೋದಾದ್ರೆ ತಾವೇನು ಹೇಳ್ತೀರಿ ಸರ್? ಹಂದಿ ಸಾಕಾಣಿಕೆ ಪರಿಸರದ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ ಸರ್? ಇವಾಗ ಹೊಸದಾಗಿ ಯಾರಾದ್ರೂ ಹಂದಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ ಸರ್, ಅವ್ರು ಮೊದಲನೇದಾಗಿ ಏನ್ ಸಮಸ್ಯೆಗಳನ್ನ ಎದುರಿಸ್ತಾರೆ ಸರ್? ನಮ್ಮ ಕರ್ನಾಟಕದಲ್ಲಿ ಆಯ್ತು, ನಮ್ಮ ದೇಶದಲ್ಲಿ ಆಯ್ತು, ತುಂಬಾ ಜನ ನಿರುದ್ಯೋಗಿಗಳು ಇರ್ತಾರೆ ಸರ್. ಏನೋ ಹೊಸದಾಗಿ ಒಂದು ಪ್ರಯತ್ನ ಮಾಡ್ಬೇಕು ಅನ್ಕೊಂಡಿರ್ತಾರ. ಅವರು ಹಂದಿ ಸಾಕಾಣಿಕೆನ ಮಾಡ್ಬೇಕಂತ ಅನ್ಕೊಂಡ್ರ ಅವರ ಭವಿಷ್ಯ ಯಾವ ತರ ಇದೆ ಅಂತ ಹೇಳಿ ತಿಳ್ಕೊಬಹುದು. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ನಮ್ಮ ಧಾರವಾಡದ ದೇಗೂರದಲ್ಲಿರುವ ಹಂದಿ ತಳಿಗಳ ಉತ್ಪಾದನಾ ಸಂಸ್ಥೆಯಲ್ಲಿದ್ದೇವೆ. ಈ ಸಂಸ್ಥೆ ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ವಿವಿಧ ಫೈನಲಿ ವಿಡಿಯೋನ ಎಡಿಟ್ ಮಾಡಿ, ತಮ್ಮೇಲ್ ಕ್ರಿಯೇಟ್ ಮಾಡಿ, ಡಿಸ್ಕ್ರಿಪ್ಷನ್ಸ್ ಬರೆದು, ಟೈಟಲ್ ಬರೆದು ಯೂಟ್ಯೂಬ್ ಅಪ್ಲೋಡ್ ಮಾಡೈತ್ರಿ.
ಟೈಮ್ ಇವಾಗ 11:53 ರಾತ್ರಿ ಆಗಿದೆ. ಊಟ ಮಾಡ್ಬೇಕ್ರಿ ಇವಾಗ. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತವೆ ಅಂತ ಹೇಳ್ತಾ, ಎಂದಿನಂತೆ ಇವತ್ತೆಲ್ಲವೂ ನಮ್ಮ ಹೊಸ ಸಮಯ ನಿಮ್ಮ ಪ್ರೀತಿ ಪೋಸ್ಟ್ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.